मूवी मूवी देखने वाली कौन सी? भक्त प्रहलाद की। ನೀವು बच्चे वाला कोई कार्टून वाली मूवी देख रही है. ಮನೆಗೆ ಬರ್ತಾನೆ ಒಂದೂವರೆ ತನಕ ಮನೆಗೆ ಬಂದ್ಬಿಡ್ತಾರ ಏರ್ಪೋರ್ಟ್ದಿಂದ. ಅವ್ರು ಬರ್ತಾರತ್ತೆ ಯಾಕೆ ಈಗ ಒಂದು ಸ್ವಲ್ಪ ಖುಷಿ ಅನಿಸ್ಲಾಗತೈತಿ. ಯಾಕಂದ್ರೆ ಹಾಡ ಬಾರಿಸು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ ನಮಸ್ಕಾರ. ನಿಮಗೆ ನೀಲು ಶಿಂದಗಿ ಬ್ಲಾಗ್ನಾಗ ನಿಮಗೆ ವೆಲ್ಕಮ್ ಐತಿ. ಯಾಕಂದ್ರೆ ಈಗ ನಾವು ಕೇಕ್ ಹೊಂಟೀನಿ. ಬೆಳಗ್ಗೆ ಸಂಡೇ ಅದ ಅಂದ್ರೆ ಸುದ ನನಗೆ ಜಲ್ದಿ ಎಚ್ಚರ ಆಯ್ತು. ಅದೊಂದು ಸ್ವಲ್ಪ ತಿರುಗಾಡಿ ಬರ್ಬೇಕಂತ ಹೇಳಿ ಹೊರಬಿಟ್ಟೆ. ಬಿಸಿಲು ಬಿದ್ದೈತಿ. ಸಂಡೇ ಸಂಬಂಧ ಎಲ್ಲ ರೋಡ್ ಪೂರಾನೇ ಖಾಲಿ ಐತಿ. ಯಾಕೆಂದ್ರೆ ಎಲ್ಲಿ ತನ ನೋಡ್ತೀರ ಅಲ್ಲಿ ತನ ಏನೋ ಗಾಡಿ ಇಲ್ಲ. ವಾಕಿಂಗ್ ಮಾಡಿ ಬಂದು ಕೂತೀನಿ. ಯಾಕಂದ್ರೆ ಪೂರಾನೇ ಕೆಂಪಾಗಿ ಹೋಗೈತಿ ಇವತ್ತು ಮಾರಿ. ವಾಕಿಂಗ್ ಆಗೈತಿ ಈಗ ಎಷ್ಟು 4 ಕಿಲೋಮೀಟ್ರ್. ನಮ್ಮ ಸೊಸೈಟಿ ಭಾಳ ದೊಡ್ಡದೈತಿಲ್ಲ, ಅದ್ರಾಗ 3 ರೌಂಡ್ ಹೊಡೆದ್ರೈತು 6 ಕಿಲೋಮೀಟ್ರ್ ಆಗ್ತೈತಿ. ಅದ್ರ ಸಂಬಂಧ ಈಗ ನಾ 2 ರೌಂಡ್ ಹೊಡೆದೀನಿ, 4 ಕಿಲೋಮೀಟ್ರ್ ವಾಕಿಂಗ್ ಆಗೈತಿ. ಯಾವಾಗ ವಾಕಿಂಗ್ ಬಂದಾಕ ಬರ್ಬೇಕಾದ್ರೆ ಬರ್ಲಾಕೆ ಆಗೋದಿಲ್ಲ. ಅದ್ರ ಸುದ ಇವತ್ತು ಹೆಂಗೆ ಸಂಡೇ ಇದ್ದೂ ಎಚ್ಚರಾಗಿ ಇವತ್ತು ವಾಕಿಂಗ್ನ ಆಯ್ತು, ಚಲೋ ಅನ್ನಿಸ್ತು. ನಾನು ಎಲ್ಲಿದಿಂದ ಹೆಂಗೆ ಫಿಟ್ನೆಸ್ದವ್ರಿಗೆ ದಿನಾಲು ಯೋಗ ಇರ್ತೈತಿ ನಂದು. ಇವತ್ತು ಯೋಗ ಇದ್ದಿದ್ದಿಲ್ಲ. ಯೋಗ ಇಲ್ಲಾರ ಸಂಬಂಧ ನಾ ಏನು ಮಾಡೀನಿ, ಇವತ್ತು ಸ್ಯಾಟರ್ಡೇನೇ ಸಂಡೇ 2 ದಿವಸ ಸುಟ್ಟಿ ಇರ್ತೈತಿ ಯೋಗಕ್ಕೆ. ನಾನು ಇವತ್ತು ಯೋಗ ಇಲ್ಲ ಅಂತ ಹೇಳಿ ಇವತ್ತು ವಾಕಿಂಗ್ನೂ ಆಯಿತು. ಚಲೋ ಅನ್ನಿಸ್ತು ವಾಕಿಂಗ್ ಮಾಡಿ. ಇನ್ನು ಸ್ವಲ್ಪ ಗಣಪತಿ ತಯಾರಿ ಸಂಬಂಧ ಅದು ಕಿಟಕಿ ಕ್ಲೀನ್ ಮಾಡಿಸೋದೈತಿ. ಎಲ್ಲಿ ಗಣಪತಿ ಕುಂಡ್ರಸ್ತೀವಿ ಆದರೂ ಇದೆಲ್ಲ ಕ್ಲೀನ್ ಮಾಡಿಸೋದೈತಿ. ಹೊರಗೆ ಹೋಗೋದು ಇವತ್ತು ಡಾಕ್ಟರ್ ಕಡೆಗೂ ಹೋಗೋದೈತಿ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಐತಿ. ನೋಡು ಈಗ ಡಾಕ್ಟರ್ ಕಡೆ ಹೋಗಿ ಎಷ್ಟು ಗಂಟೆಗೆ ಹೋಗೋದಾಗ್ತೈತಿ, ಏನು ಮಾಡೋದಾಗ್ತೈತಿ. ಅದು ಅಲ್ಲಿಂದ ಡಾಕ್ಟರ್ದು 1 ಗಂಟೆಗೆ ಅಪಾಯಿಂಟ್ಮೆಂಟ್ ಐತಿ. ನೀ ಅವ್ರ 1 ಗಂಟೆಗೆ ಭೇಟಿ ಆದ್ರೆ ಡಾಕ್ಟರ್ ಚಲೋನೇ ಆಗ್ತೈತಿ. ಅಲ್ಲಿಂದ ಮತ್ತೆ ಏನು ಸುಶಿ ಜೋಡಿ ಎಲ್ಲಿ ಹೊರಗೆ ಹೋಗೋದು ಬಾಕಿ ಕೇಳೋದೈತಿ. ಅವ್ರ ತಾಯಿ ಇದ್ದಾರ ಮತ್ತೆ ಎಲ್ಲರೂ ಹೋಗೋದಿತ್ತಂದ್ರೆ ಅವ್ರ ಸರಿ ಹೋಗಿ ಬರ್ಲಾಕಾಗ್ತೈತಿ. ಅಲ್ಲಿ ಇವತ್ತು ಅವಳನ್ನು ಸ್ಕೂಲಿಗೆ ಸುಟ್ಟಿ ಐತಿ. खाना क्या खाया आपने? ब्रेड क्रंच। ब्रेड क्रंची खाया है. आज छुट्टी तो आपका एंजॉय चल रहा है ना आज? हाँ। और क्या करने वाली अभी आज दिन भर? मूवी देखने वाली कौन सी? भक्त प्रहलाद की। भक्त प्रहलाद? भगवान की मूवी देख रही है? न्यूली बच्चे वाला कोई कार्टून वाली मूवी देख रही है. मैं मेरा वजन ले रहा हूँ। कितना वजन है आपका? देखती हूँ अभी। कितना है वेट? 01 201 21. हाँ। वाओ, अभी कल से आप डाइट करो. नहीं। हाँ तो फिर वेट बढ़ गई ना आपका 2 किलो से. ಹಾಯ್ ಗೈಸ್, ನಾ ಈಗ ತಯಾರಾಗಿ ಕೂತೀನಿ. ಈಗ ಹೊರಗೆ ಹೋಗಿದ್ದೀನಿ ಒಂದು ಸ್ವಲ್ಪ. ಹೊರಗಂದ್ರೆ ಏನಿಲ್ಲಿ ಹೊಳ ತೆಳಗೆ ಹೋಗಿ ತಿರುಗಾಡಿ ಏನು ಸಾಮಾನು ನೋಡಿ ಸಾಮಾನು ಅದು ತರೋದೈತಿ ತೆಳಗಿಂದ. ನಾನು ಒಂದು ಸ್ವಲ್ಪ ಹೊರಗಡೆ ಎಲ್ಲಿ ಹೋಗೋದಿಲ್ಲ ಅಂತ ಹೇಳ್ಕಿಶಂದ್ರೆ ನಾ ಏನು ಮಾಡಿದ್ನೆ, ದೇವ್ರಿಗೆ ಹೋಗಿ ಬಂದ್ರೆ ಆಯ್ತು ಅಂತ ಹೇಳಿ ದೇವರಿಗೆ ಹೋಗಿ ತೆಳಗೆ ಒಂದು ಸ್ವಲ್ಪ ಅಷ್ಟು ಚೇಂಜ್ ಅನ್ನಿಸ್ತದೆ ಅಂತೇಳಿ ನಾನು ಹೊರಗೆ ಹೋದ್ನೆ. ಹೊರಗೆ ಹೋಗಿಶಂದ್ರೆ ಈಗ ಇಲ್ಲೇ ಒಂದು ಸನ್ನಿಪ್ನಾಗ ದೇವ್ರ ಗುಡಿ ಐತಿ, ಅಲ್ಲಿ ಹೋದ್ನೆ. ಅಲ್ಲಿ ಹೋಗಿ ಅವ್ರ ಆರತಿ ಶುರು ಇರ್ತೈತಿ 7:30. ಅದಕ್ಕೆ 7:30 ಆರತಿ ಮಾಡಿಸ್ಕೊಂಡು ಈಗ ಮನೆಗೆ ಬಂದೀನಿ ನಾನು. ಹೀಗಿದ್ರೆ ನೋಡ್ತೀನಿ ಏನು ಅಡುಗೆ ಮಾಡೋದು. ಯಾಕಂದ್ರೆ ನಮ್ಮ ಮನೆಯವರು ಹೊರಗೆ ಹೋಗಿದ್ರು, ಅವರು ಬಂದಾರ. ಅವರು ಬಂದು ಕಿಶಂದ್ರ ಅವ್ರು ಎಲ್ಲಿಗೆ ಹೋಗಿ ಬಂದಾರ ಮತ್ತೆ ಗೊತ್ತಿಲ್ಲ. ಈಗ ಮತ್ತೆ ಏನೋ ತರ್ಲಾಕ ಹೊರಗೆ ಹೋಗ್ಯಾರ. ಈಗ ನೋಡೋದೈತಿ ಅವ್ರಿಗೆ ಎಲ್ಲಿ ಯಾವಾಗ ಬರ್ತಾರ, ಏನು ಮಾಡ್ತಾರ, ಏನು ಊಟಕ್ಕೆ ಮಾಡೋದು ಅದನ್ನ ಅವ್ರಿಗೆ ಕೇಳ್ಬೇಕೀಗ. ಯಾಕಂದ್ರೆ ಏನಾರ ಒಂದು ಸ್ವಲ್ಪ ಲೈಟ್ನಾಗೇನೆ ಊಟ ಮಾಡ್ತೈತಿ ಸಂಜೆ ಮಡೆ. ನಮ್ಮ ಮನೆಯವ್ರು ನೋಡಿ ಡಿ-ಮಾರ್ಟ್ಗೆ ಹೋಗಿ ಸಾಮಾನು ತೊಗೊಂಡು ಬಂದಾರ. ವಾವ್, ಸರ್ಪ್ರೈಸ್ ಗೈಸ್. ಅವ್ರ ಕೆಲ್ಸಕ್ಕೆ ಹೋಗಿದ್ರು, ಹಂಗೆ ಬರ್ತಾ ಸಾಮಾನು ತಗೊಂಡು ಬಂದ್ಬಿಟ್ರೆ ಬರೀ ಬೆಸ್ಟ್. ವಾ 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 ವಾ. ನನಗನ್ನಿಸ್ತು ಇವರು ಹೊರಗೆ ಹೋಗ್ಯಾರಂದ್ರೆ ಏನೇನು ನಾನು ಕೆಲಸ ಮಾಡ್ಲಿಕ್ಕಿಲ್ಲ ಅಂತೇಳಿ. ಇದು ಸಣ್ಣ ಬಾಳೆಹಣ್ಣು 150 ರೂಪಾಯಿಗೆ 1 ಕಿಲೋ ಸಿಗ್ತೈತಿ. ಇಲ್ಲಿ ವಿಲೇಜಿ ಬಾಳೆಹಣ್ಣು ಅಂತಾರೆ. ಇದು ಪೇರುಕಾಯಿನೂ 150 ರೂಪಾಯಿ ಕಿಲೋ ಅಂತ ಶಾಪಿಂಗ್ ಮಾಡೀನಿ. ಇದು ನೋಡ್ರಿ, ಇದು ಯಾಕಂದ್ರೆ ಈಗ ಮಹಾಲಕ್ಷ್ಮಿ ತೆಳಗೆ ಹಾಕ್ಲಿಕ್ಕೆ ಇದು ದೊಡ್ಡ ತೊಗೊಂಬಂದೀನಿ. ನಮ್ಮದು ಜಗ್ಲಿದು ಇದು ಅದ ಸ್ಟೆಪ್ಸ್ ಅದಲ್ಲ, ಆ ಟೇಪ್ಸ್ನಾಗ ಹಾಕ್ಲಿಕ್ಕೆ ಅಂತ ಇದು ತೊಗೊಂಬಂದೀನಿ ನಾನು. ಇದು ಕುತ್ನಿ ಅರಿವಿದೈತಿ, ಭಾಳ ಚಂದ ಐತಿ, ಸಾಫ್ಟ್ ಅದ. ನಾ ಗುರುವಾರಕ್ಕೊಮ್ಮೆ ಸಾಯಿಬಾಬಾನ ಪೂಜೆ ಮಾಡ್ತೀನಿ. ಅದರ ಸಂಬಂಧ ಇದು ಸಾಯಿಬಾಬಾಗೆ ತೆಳಗೆ ಯೆಲ್ಲೋ ಕಲರ್ ಬೇಕಾಗಿತ್ತು, ಆದರೆ ಎಲ್ಲೋ ಸಿಗಲಿಲ್ಲ. ಆರೆಂಜ್ ಕಲರ್ ಸಿಕ್ಕೈತಿ. ಇದನ್ನು ತೊಗೊಂಬಂದೀನಿ. ಆಮೇಲೆ ಇವೆಲ್ಲ ಸಣ್ಣದು ಬತ್ತಿ. ಈ ಬತ್ತಿಗೆ ಒಂಥರ ಹಿಂಗೆ ಮುಂದಕ್ಕೆ ಚೂಚ್ಕದಾವ. ಇದು
ಇದು ಹಿಂಗೆ ಮಾಡಿದ್ದು ನಾವು ಅದ್ರ ಸಂಬಂಧ ಇದು ಬತ್ತಿ ತೊಗೊಂಡು ಬಂದೀನಿ. ಇದು ಗಣಪತಿ ಬರ್ತಾನೆ ಅವನಿಗೆ ಜಾನ್ವಿ ತೊಗೊಂಬಂದೀನಿ. ಇದು ಈಗ ದೇವ್ರದ್ದು ಅಷ್ಟಗಂಧ ಮುಗಿದಿತ್ತು, ಅದ್ರ ಸಂಬಂಧ ಇದು ಅಷ್ಟಗಂಧ ತೊಗೊಂಬಂದೀನಿ. ಇದು ನಮ್ಮದು ಮನೆ ಕುಲದೇವರು ವಿಠ್ಠಲ ರಕ್ಮ ಇದ್ದಾರೆ, ಅವರಿಗೆ ರಕ್ಮಾಯಿ ಬಾಜುಕ ಇದು ತುಳಸಿ ಗಿಡ ತಂದೀನಿ. ಇದು ನಿನ್ನೆ ಅವ್ರು ನಮಗೆ ಇಸ್ಕೊಂಡು ಮಂದಿರನಾಗ ಹೋದಾಕ್ರೆ ಅವ್ರು ಇದು ನಮಗೆ ಮಾಳ ಇದು ನಮಗೆ ಪ್ರಾಮಿಸ್ ಮಾಡಕ್ಕೆ ಹೇಳಿದ್ರು ಅವರು. ಇದು ದಿವಸಾಲು ಒಂದು ಸಾರಿ ಒಂದಂದರೆ ಮಾಳ ಜಪಾಸ್ಲಾಕ್ಬೇಕು ನೀವು ಅಂತೇಳಿ ನಾವು ದೇವ್ ಠೀಕ್ ಐತಿ. ಅದ್ರ ಸಂಬಂಧ ಇದೆಲ್ಲ ಇಷ್ಟೆಲ್ಲ ಸಾಮಾನು ಆಮೇಲೆ ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೀವಿ. ಗ್ರೀನ್ ಟೀ ಕೊಡೋದಕ್ಕೆ ಮುನ್ಕೊಳಕಿದ್ದೀನಿ. ನಾ ಏನೋ ತಿನ್ನಂಗಿಲ್ಲ. ನಾ ಸಾಯಂಕಾಲ ಹೊರಗೆ ಹೋಗಂದೆ 2 ಬಾಳೆಹಣ್ಣು ತಿಂದು ಹೋಗಿದ್ನಿ. ಈಗ ನಾ ಸಾಯಂಕಾಲ ದಿನಾಲು ಊಟ ಮಾಡೋದಾದ್ರೆ 6 ಗಂಟೆಗೆ ಊಟ ಮಾಡ್ತೀನಿ, ಇಲ್ಲಾಂದ್ರೆ ಬಿಟ್ಬಿಡ್ತೀನಿ. ನಾನು 6 ಗಂಟೆ ಮುಂದೆ ಹೆಚ್ಚಿಗೆ ಆಯ್ತು ಅಂದ್ರೆ ಊಟ ಮಾಡಂಗಿಲ್ಲ. ಮತ್ತು ಈಗ ಇವ್ರು ನಮ್ಮ ಮನೆಯವ್ರದ್ದು ನೋಡ್ರೆ ಏನು ನಡೆದೈತಿ ತೋರಿಸ್ತೀನಿ ಒಂದು ಸಾರಿ. ಹಾಡ ಬಾರಿಸು. ಈ ಗ್ರೀನ್ ಟೀ ಕುಡ್ಕೋತ ಮಾತಾಡ್ಬೇಕು ನಿಮ್ಮ ಸರಿ ಅಂತ ಹೇಳಿ. ವಾವ್, ಮಸ್ತ್ ಏಕ್ ನಂಬರ್ ಆಗೈತಿ, ಭಾರಿ ಬೆಸ್ಟ್ ಆಗಿದೆ, ಬೆಸ್ಟ್. ಈಗ ಇವತ್ತು ಸದ್ದ ಅನಿಲ ಅರುಣ ಇಬ್ಬರು ಇಂದೂರದಿಂದ ರಾತ್ರಿ 10 ಗಂಟೆಗೆ ಐತೆ. 10 ಗಂಟೆಗೆ ಅವ್ರ ಫ್ಲೈಟ್ ಐತಿ. ಅವ್ರು ಪುನಾದಾಗ ಬರ್ತಾರಲ್ಲ, ಎಷ್ಟು 11:30 ಭಾಳಾದ್ರೆ 12 ತನಕ ಬರ್ಬೋದು. ಮನೆಗೆ ಬರ್ತಾನೆ 1-1:30 ತನಕ ಮನೆಗೆ ಬಂದುಬಿಡ್ತಾರೆ ಏರ್ಪೋರ್ಟ್ದಿಂದ. ಅವ್ರು ಬರ್ತಾರತ್ತೆ ಹೇಳಿ ಈಗ ಒಂದು ಸ್ವಲ್ಪ ಖುಷಿ ಅನಿಸ್ಲಾಗ್ತೈತಿ. ಯಾಕಂದ್ರೆ ಅವ್ರದ್ದು ಫೋನ್ ಬಂದಿತ್ತು, ಅವ್ರು ಹೇಳಾಕತ್ತಿರಕ್ಕೆ ನಾವು ಬರ್ತೇವೆ ಅಂತ ಹೇಳಿ. ಈಗ ರಾತ್ರಿ 1:30 ತನಕ ಬಂದುಬಿಡ್ತಾರೆ ಅವ್ರು ರಾತ್ರಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಮತ್ತು ಹೊಳೆ ಭೇಟಿ ಆಗೋಮ್ಮ ಮುಂದಿನ ಬ್ಲಾಗ್ನಾಗ.